ಮಲಗಿದ್ದ ಕಾಲಿನ ಹತ್ತಿರ ಕುಳಿತು ಅಡಲು ಬಂದ ಗಂಡನ ಹೆಂಡತಿ ಕೊನೆಗೆ ನಡೆದದ್ದು ಊಹಿಸಲು ಸಾಧ್ಯವಿಲ್ಲ. ರಾತ್ರಿ ಸುಮಾರು 12 ಗಂಟೆ. ಹೊರಗೆ ಧಾರಾಕಾರ ಮಳೆ ಸುರಿಯುತ್ತಿತ್ತು. ಮನೆಯೊಳಗೆ ಮಾತ್ರ ವಿಚಿತ್ರ ಮೌನ ಆವರಿಸಿತ್ತು. ಆ ಮೌನವನ್ನು ಮುರಿದದ್ದು ಒಂದು ಹೆಣ್ಣಿನ ಅಳು. ಅವಳು ನಿಧಾನವಾಗಿ ಗಂಡನ ಕಾಲಿನ ಹತ್ತಿರ ಕುಳಿತುಕೊಂಡಳು. ಕೈಗಳನ್ನು ಜೋಡಿಸಿ ಕಣ್ಣೀರು ಸುರಿಸುತ್ತಾ, ಒಂದು ಬಾರಿ ನನ್ನ ಮಾತು ಕೇಳಿ, ನಾನು ಮಾಡಿದ ತಪ್ಪಿಗೆ ಶಿಕ್ಷೆ ಬೇಕಾದರೆ ಕೊಡಿ, ಆದರೆ ನನ್ನನ್ನು ದೂರ ಮಾಡಬೇಡಿ ಎಂದು ಬೇಡಿಕೊಂಡಳು. ಆದರೆ ಗಂಡ ಮಾತ್ರ ಮೌನವಾಗಿದ್ದ. ಅವನು ತಲೆ ಕೂಡ ಎತ್ತಲಿಲ್ಲ. ಆ ಹೆಂಡತಿಯ ಹೃದಯ ಒಡೆದು ಹೋಗ್ತಿತ್ತು. ಆಕೆ ನಿಜವಾಗಿಯೂ ತಪ್ಪು ಮಾಡಿದ್ದಳ ಅಥವಾ ಯಾರೋ ಮಾಡಿದ ಸಂಚಿಗೆ ಬಲಿಯಾಗಿದ್ದಳ? ಕೊನೆಯಲ್ಲಿ ನಡೆದ ಘಟನೆ ಇಡೀ ಊರನ್ನೇ ಬೆಚ್ಚಿ ಬೀಳಿಸಿತು. .mine.org ಕರೆಂಟೆ ಕಥೆ. ಬೆಳಗಾವಿ ಜಿಲ್ಲೆಯ ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಘವ ಮತ್ತು ಸವಿತಾ ಎಂಬ ದಂಪತಿ ವಾಸಿಸುತ್ತಿದ್ದರು. ರಾಘವ ಕೂಲಿ ಕೆಲಸ ಮಾಡುತ್ತಿದ್ದ. ಹೆಚ್ಚು ಹಣವಿರಲಿಲ್ಲ. ಆದರೆ ತನ್ನ ಹೆಂಡತಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ. ಸವಿತಾ ಕೂಡ ಗಂಡನಿಗಾಗಿ ಏನು ಬೇಕಾದರೂ ಮಾಡುವ ಹೆಣ್ಣು. ಅವರ ಬದುಕು ಬಡತನದಲ್ಲಿದ್ದರೂ ಪ್ರೀತಿಯಿಂದ ತುಂಬಿತ್ತು. ಒಂದು ದಿನ ರಾಘವನಿಗೆ ನಗರದಲ್ಲಿ ಕೆಲಸ ಸಿಕ್ಕಿತು. 3 ತಿಂಗಳು ಕಷ್ಟಪಟ್ಟರೆ ನಮ್ಮ ಮನೆ ಕಟ್ಟಬಹುದು ಎಂದು ಸಂತೋಷದಿಂದ ನಗರಕ್ಕೆ ಹೊರಟ. ಹೋಗುವ ಮುನ್ನ ಸವಿತಾಳಿಗೆ ಹೇಳಿದ, ನಾನು ಇಲ್ಲದಿದ್ದರೂ ಯಾರ ಮಾತನ್ನೂ ನಂಬಬೇಡ. ನಮ್ಮ ಪ್ರೀತಿಯ ಮೇಲೆ ನನಗೆ ಸಂಪೂರ್ಣ ನಂಬಿಕೆಯಿದೆ. ಸವಿತಾ ಗುತ್ತಾ ತಲೆ ಆಡಿಸಿದಳು. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಅವನ ಅನುಪಸ್ಥಿತಿಯಲ್ಲಿ ಅವರ ಬದುಕಿಗೆ ಕತ್ತಲೆ ಬರಲಿದೆ ಎಂದು. ಹಳ್ಳಿಯಲ್ಲಿದ್ದ ಮಹೇಶ್ ಎಂಬ ವ್ಯಕ್ತಿಗೆ ಸವಿತಾಳ ಮೇಲೆ ಕೆಟ್ಟ ಆಸೆ ಇತ್ತು. ಅವಳು ಎಂದಿಗೂ ಅವನತ್ತ ಗಮನ ಕೊಡಲಿಲ್ಲ. ಅದರಿಂದ ಅವನು ಪ್ರತೀಕಾರ ತೀರಿಸಿಕೊಳ್ಳಲು ನಿರ್ಧರಿಸಿದ. ಒಂದು ದಿನ ಹಳ್ಳಿಯಲ್ಲಿ ಸುಳ್ಳು ಸುದ್ದಿ ಹರಡಿತು. ಸವಿತಾಳ ಮನೆಗೆ ಪ್ರತಿದಿನ ಒಬ್ಬ ಅನ್ಯ ವ್ಯಕ್ತಿ ಬರುತ್ತಾನೆ. ಯಾರೂ ಸತ್ಯವನ್ನು ಪರಿಶೀಲಿಸಲಿಲ್ಲ. ಗಾಳಿ ಸುದ್ದಿಯೇ ಊರಿನ ತೀರ್ಪಾಯಿತು. ಕೆಲವೇ ದಿನಗಳಲ್ಲಿ ಈ ಸುದ್ದಿ ನಗರದಲ್ಲಿದ್ದ ರಾಘವನ ಕಿವಿಗೂ ಬಿತ್ತು. ಅವನ ಮನಸ್ಸು ನಂಬಲಿಲ್ಲ. ಆದರೆ ಎಲ್ಲರೂ ಒಂದೇ ಮಾತು ಹೇಳುತ್ತಿದ್ದಂತೆ ಅನುಮಾನ ಶುರುವಾಯಿತು. 3 ತಿಂಗಳು ಮುಗಿಯುವ ಮುನ್ನವೇ ಮನೆಗೆ ಬಂದ. ಸವಿತಾ ಸಂತೋಷದಿಂದ ಓಡಿ ಬಂದು, ನೀವು ಬಂದಿದ್ದೀರಾ ಎಂದು ಅಪ್ಪಿಕೊಳ್ಳಲು ಹೋದಳು. ಆದರೆ ರಾಘವ ಹಿಂದೆ ಸರಿದ. ಅವನ ಕಣ್ಣಿನಲ್ಲಿ ಪ್ರೀತಿಯ ಬದಲು ಅನುಮಾನ ಕಾಣಿಸುತ್ತಿತ್ತು. ನಿನ್ನ ಬಗ್ಗೆ ಎಲ್ಲವೂ ಕೇಳಿದ್ದೇನೆ ಎಂದಷ್ಟೇ ಹೇಳಿದ. ಸವಿತಾಳ ಕಾಲಡಿ ನೆಲವೇ ಕುಸಿದಂತಾಯಿತು. ಅದು ಸುಳ್ಳು, ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಅತ್ತಳು. ಆದರೆ ರಾಘವ ಕೇಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ. ಆ ದಿನದಿಂದ ಇಬ್ಬರೂ ಒಂದೇ ಮನೆಯಲ್ಲಿ ಇದ್ದರೂ ಅಪರಿಚಿತರಂತೆ ಬದುಕತೊಡಗಿದರು. ರಾತ್ರಿ ಊಟ ಮಾಡುತ್ತಿದ್ದರೂ ಮಾತಿಲ್ಲ. ಬೆಳಗ್ಗೆ ಎದ್ದರೂ ಮಾತಿಲ್ಲ. ಸವಿತಾಳ ಹೃದಯ ದಿನದಿಂದ ದಿನಕ್ಕೆ ಮುರಿಯುತ್ತಿತ್ತು. ಒಂದು ರಾತ್ರಿ ಅವಳು ಗಂಡನ ಕಾಲಿನ ಹತ್ತಿರ ಕುಳಿತು, ನೀವು ನನ್ನನ್ನು ನಂಬದಿದ್ದರೆ ನಾನು ಬದುಕಿ ಏನು ಮಾಡಲಿ? ಒಮ್ಮೆ ನನ್ನ ಕಣ್ಣಲ್ಲಿ ನೋಡಿ ನಾನು ತಪ್ಪು ಮಾಡಿದ್ದರೆ ದೇವರೇ ನನಗೆ ಶಿಕ್ಷೆ ಕೊಡಲಿ ಎಂದು ಅಳತೊಡಗಿದಳು. ರಾಘವ ಮೌನವಾಗಿಯೇ ಇದ್ದ. ಅಷ್ಟರಲ್ಲಿ ಮನೆಯ ಬಾಗಿಲಿಗೆ ಯಾರೋ ಬಡಿದರು. ಹೊರಗೆ ಹೋದಾಗ ಒಬ್ಬ ವೃದ್ಧ ನಿಂತಿದ್ದ. ಅವರು ಹೇಳಿದರು, ಮಗ, ನಿನ್ನ ಹೆಂಡತಿಗೆ ಅಪವಾದ ಬಂದ ದಿನ ನಾನು ಎಲ್ಲವನ್ನೂ ನೋಡಿದ್ದೆ. ರಾಘವ ಬೆಚ್ಚಿಬಿದ್ದ. ವೃದ್ಧರು ನಡೆದದ್ದನ್ನೆಲ್ಲ ವಿವರಿಸಿದರು. ಮಹೇಶ್ ಉದ್ದೇಶಪೂರ್ವಕವಾಗಿ ಸುಳ್ಳು ಹಬ್ಬಿಸಿದ್ದ. ಪ್ರತಿದಿನ ಮನೆಗೆ ಬರುತ್ತಿದ್ದವನು ಸವಿತಾಳ ತಮ್ಮ. ಅವನು ತನ್ನ ಅಕ್ಕನ ಆರೋಗ್ಯ ವಿಚಾರಿಸಲು ಬರುತ್ತಿದ್ದ. ಆದರೆ ಮಹೇಶ್ ಅದನ್ನು ಬೇರೆ ರೀತಿಯಲ್ಲಿ ತೋರಿಸಿ ಊರನ್ನೇ ಮೋಸಗೊಳಿಸಿದ್ದ. ಸತ್ಯ ಕೇಳಿದ ರಾಘವನ ಕೈಗಳು ನಡುಗಿದವು. ಅವನು ಒಳಗೆ ಓಡಿದ. ಸವಿತಾ ಇನ್ನೂ ಅಳುತ್ತಾ ಕುಳಿತಿದ್ದಳು. ರಾಘವ ಅವಳ ಮುಂದೆ ಮಂಡಿಯೂರಿದ. ನನ್ನನ್ನು ಕ್ಷಮಿಸು, ನಿನ್ನ ಪ್ರೀತಿಗಿಂತ ಜನರ ಮಾತನ್ನು ನಂಬಿದೆ ಎಂದು ಕಣ್ಣೀರು ಹಾಕಿದ. ಸವಿತಾಳ ಕಣ್ಣಲ್ಲೂ ನೀರು. ನಿಮ್ಮ ನಂಬಿಕೆ ಕಳೆದುಕೊಂಡ ದಿನವೇ ನಾನು ಸತ್ತಂತಾಗಿತ್ತು ಎಂದು ಹೇಳಿದಳು. ಆ ಮಾತು ರಾಘವನ ಹೃದಯಕ್ಕೆ ಬಾಣದಂತೆ ತಗುಲಿತು. ಮರುದಿನ ಇಡೀ ಊರ ಮುಂದೆ ಮಹೇಶ್ನ ಸುಳ್ಳು ಬಯಲಾಯಿತು.
ಗ್ರಾಮಸ್ಥರು ಸವಿತಾಳ ಬಳಿ ಕ್ಷಮೆ ಕೇಳಿದರು. ಮಹೇಶ್ ತನ್ನ ತಪ್ಪಿಗೆ ತಲೆ ತಗ್ಗಿಸಿದ. ರಾಘವ ಎಲ್ಲರ ಮುಂದೆ ಹೇಳಿದ, ಒಬ್ಬ ಹೆಣ್ಣಿನ ಗೌರವವನ್ನು ಕಾಪಾಡುವುದು ಗಂಡನ ಮೊದಲ ಕರ್ತವ್ಯ. ಅನುಮ ಪ್ರೀತಿಯನ್ನು ಕೊಲ್ಲುತ್ತದೆ, ನಂಬಿಕೆ ಮಾತ್ರ ಕುಟುಂಬವನ್ನು ಉಳಿಸುತ್ತದೆ. ಆ ದಿನದ ನಂತರ ರಾಘವ ಮತ್ತು ಸವಿತಾ ಮತ್ತೆ ಹೊಸ ಜೀವನ ಆರಂಭಿಸಿದ.